ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಡೆದ ಸಂಘಟನ್ ಸೃಜನ್ ಅಭಿಯಾನ ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಎಐಸಿಸಿ ಕಾರ್ಯದರ್ಶಿ ಹಾಗೂ ದಾವಣಗೆರೆ ಜಿಲ್ಲಾ ವಿಪಕ್ಷ ರಾಹುಲ್ ಬಾಲ್ ಸಭೆಯನ್ನುದ್ದೇಶಿಸಿ ಮಾತನಾಡಿದವರು, ಕಾಂಗ್ರೆಸ್ ಪಕ್ಷ ದೇಶ ಕಟ್ಟುವ ಕೆಲಸ ಮಾಡಿದರೆ ಬಿಜೆಪಿ ದೇಶವನ್ನು ಒಡೆದಾಳುತ್ತಿದೆ ಎಂದು ಆರೋಪಿಸಿದರು. 2026-27ನೇ ಸಾಲಿನವರೆಗೂ ಕಾಂಗ್ರೆಸ್ ಪಕ್ಷ ಸಂಘಟನೆ ಚಟುವಟಿಕೆಗಳ ಅಭಿಯಾನಕ್ಕೆ ಎಐಸಿಸಿಯು ನಿರ್ದೇಶನ ನೀಡಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೊಸ ಮಾದರಿಯಲ್ಲಿ ಆಯ್ಕೆ ಮಾಡಲಾಗುವುದು. ಸ್ಥಳೀಯವಾಗಿ ಸಂಸದರು, ಶಾಸಕರು, ಬೂತ್ ಮಟ್ಟದ ಕಾರ್ಯಕರ್ತರು, ನಾಯಕರುಗಳ ತಳಮಟ್ಟದ ಅನುಭವದಿಂದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸೂಕ್ತ ಸಲಹೆ ಸೂಚನೆ ನೀಡಬೇಕು. ತಮ್ಮ ಮಾಹಿತಿಯನ್ನು ಗೌಪ್ಯವಾಗಿಟ್ಟು ಎಐಸಿಸಿಗೆ ಕಳುಹಿಸಲಾಗುವುದು. ಯಾವುದೇ ಗೊಂದಲ ತಾರತಮ್ಯ ಬೇಡ ಎಂದರು. आज सुबह बीके हरिप्रसाद जी का फोन आया था इनके पास, मैडम के पास, तो हम दोनों ने उनको बधाई दी आज उनके जन्मदिन का, और हम दोनों ने उनको बोला कि पूरे कर्नाटक के सबसे अच्छा काम हम देवगिरी में करके दिखाएंगे. इसका क्यों संभव है? क्योंकि आपके वजह से संभव है. आप लोग अपने अपने इलाके में कांग्रेस को जिस मजबूती के साथ पकड़ के रखते हो, ये पूरे देश में एक मिसाल है. मैं कोई चापलूसी के लिए बात नहीं करता. आप लोग अगर मेरे से अकेले में मिलोगे, मैं बहुत सीधा बात करता हूं. मैंने किसी को संभाषण भी नहीं किया. मुझे आती ही नहीं है भाषण देना. मुझे रिश्ता जोड़ना आता है, भाषण देना नहीं आता है. लेकिन मैं बहुत गर्व महसूस करता हूं जब देवेंद्र का नाम आता है. भारत में कुछ गिने चुने जिले हैं जिसमें कांग्रेस इतना मजबूत है. यहाँ पे 7 में से 6 एमएलए कांग्रेस से है और एक एमएलए कैंडिडेट मात्र 3000-4000 वोट से हारे, जिसको मैं हारा मानता ही नहीं. इस जिला आज से नहीं, पिछले कई सालों से इतना मजबूती के साथ आगे बढ़ रहा है कि हम यहाँ पे कुछ सुनने आए हैं, सीखने आए हैं, आपसे सीख के. क्योंकि हम पांचों लोग पूरे देश में घूमते हैं, प्रदेश में भी घूमते हैं. हम चाहते हैं कि आपसे सुन के हम बाकी जगह में भी लोगों को बता सके कि यहाँ पे देखिए, यहाँ के लिए एक बार हाथ उठाइएगा कितने. ಇನ್ನು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪ ಮಾತನಾಡಿದವರು, ಕಾಂಗ್ರೆಸ್ ಪಕ್ಷ ಶಿಸ್ತಿನಿಂದ ಕೂಡಿದೆ. ನಾನು ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ ಆಯ್ಕೆಯಾಗಿ ಗ್ಯಾರಂಟಿ ಯೋಜನೆಗಳ ಮಧ್ಯೆಯೂ ಕ್ಷೇತ್ರಕ್ಕೆ ಅಧಿಕ ಅನುದಾನ ತಂದು ಅಭಿವೃದ್ಧಿ ಪರ್ವ ಸಾಧಿಸಿರುವೆ. ಕಳೆದ ಸಂಸತ್ ಚುನಾವಣೆಯಲ್ಲಿ ಕ್ಷೇತ್ರದಿಂದ ಅತಿ ಹೆಚ್ಚು 20,000 ಲೀಡ್ ನೀಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಿ 3 ದಶಕಗಳ ಬಿಜೆಪಿ ಆಡಳಿತಕ್ಕೆ ಅಂತ್ಯವಾಡಿದ್ದೇವೆ. 2028ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸೋಣ ಎಂದು ಕರೆ ನೀಡಿದರು. ಈ ಕಾಂಗ್ರೆಸ್ಗೂ ಜಗಳೂರಿಗೂ ಅವಿನಾಭಾವ ಸಂಬಂಧ ಇದೆ. ನಮ್ಮ ಅಶ್ವಥ್ ರೆಡ್ಡಿ ಕಾಲದ ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ, ಇದುವರೆಗೆ ಬೆಳವಣಿಗೆಯಲ್ಲಿ ಬಿಜೆಪಿ ಪಕ್ಷ ಗೆದ್ರೆ ಇನ್ನು ಸಿಂಹಪಾಲು ಕಾಂಗ್ರೆಸ್ ಒಂದು ಪ್ರತಿನಿಧಿಯನ್ನು ವಿಧಾನಸಭೆ ಕಳಿಸಿಕೊಟ್ರೆ ಇತಿಹಾಸ ಹೊಂದಿರ್ತಕ್ಕಂಥ ಇದು ಜಗಳೂರು. ಹಾಗಾಗಿ ಜಗಳೂರಿನ ಇಮ್ಮಣ್ಣನವರು ಏನು ಅವತ್ತು ಕೆಂಗಲ್ ಹನುಮಂತಯ್ಯನವರಿಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನಂಥದ್ದು ಪ್ರಥಮ ವಿರೋಧ ಪಕ್ಷದ ನಾಯಕರಾಗಿ ಅವರ ಜೊತೆಗೆ ಒಡನಾಟ ಇಟ್ಕೊಂಡು ಅವರು ಕೊಟ್ಟಂತ ಒಂದು ಏನು ಸಂದೇಶ ನಿಜವಾಗ್ಲೂ ನಮಗೂ ನಿಮಗೆಲ್ಲರಿಗೂ ಮಾದರಿ ಅನ್ನಂತ ಮಾತನ್ನ ಹೇಳಕ್ಕೆ ಬಯಸಿ, ಇವತ್ತಿನ ಉದ್ದೇಶ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಶಾಸಕನಾಗಿ 2023ರಲ್ಲಿ ನಾನು ಗೆದ್ದಿದ್ದು 874. ಒಂದೇ ವರ್ಷದಲ್ಲಿ ಪಾರ್ಲಿಮೆಂಟ್ಗೆ ಇಲ್ಲಿ ಏನು ನಮ್ಮ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ವಿಭಜನೆ ಆಗಿತ್ತೋ ಅವ್ರನ್ನ ಹೊರತುಪಡಿಸಿ ಅವರು ಸಹ ಬಿಜೆಪಿಗೆ ಹೋದ್ರು. 27,000 ಹೈಕ್ ಮಾಡೋದ್ರಿಂದ 10,000 ಲೀಡನ್ನು ಕೊಟ್ಟು ಪ್ರಥಮ ಬಾರಿಗೆ 30 ವರ್ಷಗಳ ಕಾಲದ ನಾವು ಎಲ್ಲಿ ಸೋತಿದ್ದೀವೋ, ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲಿ ಹುಡುಕೊಳ್ಳುವಂತ ಕೆಲಸ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮತದಾರರು ಕೊಟ್ಟಿದ್ರಿ. ಹಾಗಾಗಿ
ನಿಮಗೆಲ್ಲರಿಗೂ ನಾನು ಪಕ್ಷದ ವತಿಯಿಂದ ನಿಜವಾಗ್ಲೂ ಇನ್ನೂ 2 ವರ್ಷ ಬಾಕಿ ಇದೆ. ಇದು ನಿಜವಾಗ್ಲೂ ನಮಗೆ ಅಭಿವೃದ್ಧಿ ಮತ್ತು ನಮ್ಮ ಪಕ್ಷವನ್ನ ಕಟ್ಟೋ ಬೆಳೆಸೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತೆ 28ಕ್ಕೆ ನಾವು ಇಲ್ಲಿಂದ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಶಾಸಕರನ್ನ ವಿಧಾನಸಭೆಗೆ 17 ವಿಧಾನಸಭೆ ಕಳಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಭರವಸೆ ಇದೆ. ಕಾಂಗ್ರೆಸ್ ಬಿಟ್ಟರೆ ನಮ್ಮ ಪರವಾಗಿ ನಮ್ಮ ಬೆನ್ನಿಂದ ಯಾವುದು ಇರಲ್ಲ ಅಂತ ಗೊತ್ತು. ಹಾಗಾಗಿ ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಇವರೇನು ವರಿಷ್ಠರು ನಮಗೆ ಸೂಚನೆಯನ್ನು ಕೊಡ್ತಾರೋ ಆ ಸೂಚನೆಯನ್ನ ಪಾಲನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡ್ರಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ ಮೇಲೆ ಅವರು ತಮ್ಮದೇ ಆಗಿರ್ತಕ್ಕಂಥ ತೀರ್ಮಾನವನ್ನ ನಮಗೆ ಕಳಿಸ್ಕೊಡುವಂತ ಕೆಲಸ ಮಾಡ್ತಾರೆ. ಯಾರು ಬರ್ತಾರೋ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ. ಇನ್ನು ಇದೇ ವೇಳೆ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಾಟೀಲ್ ಅವರು ಕಾಂಗ್ರೆಸ್ ಜಿಲ್ಲಾ ಘಟಕದ ಆಕಾಂಕ್ಷಿಯಾಗಿ ಎಐಸಿಸಿ ವಿಪಕ್ಷ ರಾಹುಲ್ ಬಾಲ್ ಅವರಿಗೆ ಅರ್ಜಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಬಿ. ಮಂಜಪ್ಪ, ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಅಸ್ಕೂರು ಜಯಸಿಂಹ, ಕೆಪಿಸಿಸಿ ಕಾರ್ಯದರ್ಶಿ ಅನಿತಾ, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶಾಕೀರ್ ಸನಾದಿ, ಕೆಪಿಸಿಸಿ ಎಸ್ಟಿ ಘಟಕದ ಮಾಜಿ ರಾಜ್ಯಾಧ್ಯಕ್ಷ ಕೆಪಿ ಪಾಲಯ್ಯ, ಕೆಪಿಸಿಸಿ ಎಸ್ಟಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂಬಿ ಕೀರ್ತಿಕುಮಾರ್, ಕೆಪಿಸಿಸಿ ಸದಸ್ಯ ಕಲ್ಲೇಶ್ ರಾಜ್ ಪಾಟೀಲ್, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಂಶೀರ್ ಅಹಮದ್, ಕಮ್ಮತ್ತಳ್ಳಿ ಮಂಜುನಾಥ್, ಮುಖಂಡರಾದ ಸುರೇಶ್ ಗೌಡ್ರು, ತಿಪ್ಪೇಸ್ವಾಮಿ, ಶಂಭುಲಿಂಗಪ್ಪ, ಪ್ರಕಾಶ್ ರೆಡ್ಡಿ, ಶಿವನಗೌಡ್ರು, ಮಹೇಶ್ವರಪ್ಪ, ಯರಬಳ್ಳಿ ಉಮಾಪತಿ, ಅಹಮದ್ ಅಲಿ, ಪಲ್ಲಗಟ್ಟೆ ಶೇಖರಪ್ಪ ಸೇರಿದಂತೆ ಮತ್ತಿತರರಿದ್ದರು.